ಅರ್ಪಿತಾ ಆಂಟಿ, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಮನೆಗೆ ಬಂದು ಮಾತಾಡ್ತೀನಿ. ನಾನು ನಿನ್ನ ಹತ್ರ ನನ್ನ ಪರ್ಸನಲ್ ವಿಷಯ ಮಾತಾಡೋಕ್ಕೆ ಫೋನ್ ಮಾಡಲಿಲ್ಲ. ನಿನ್ನ ಕೆಲಸಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ ಮಾತಾಡೋಕ್ಕೆ ನಾನು ಫೋನ್ ಮಾಡಿದ್ದು. ನನ್ನ ಕೆಲಸಕ್ಕೆ ಸಂಬಂಧಪಟ್ಟಿದ್ದ? ಏನು ವಿಷಯ? ನಾನೊಂದು ಕಂಪ್ಲೇಂಟ್ ಕೊಡಬೇಕು. ಯಾರ ಮೇಲೆ? ಆದಿತ್ಯನ ಮೇಲೆ. ಯಾಕೆ? ಆದಿತ್ಯ ಇವತ್ತು ನನ್ನನ್ನು ಸಾಯಿಸೋದಕ್ಕೆ ಅಂತ ಬಂದಿದ್ದ. ಡ್ಯಾಡಿ ನಿಮ್ಮ ಹತ್ರ ಇದ್ರ ಬಗ್ಗೆ ಮಾತಾಡಿದ್ರಲ್ಲ, ಮತ್ತೆ ಕಂಪ್ಲೇಂಟ್ ಯಾಕೆ? ಅವ್ನು ಮತ್ತೆ ನನ್ನನ್ನು ಸಾಯಿಸೋದಕ್ಕೆ ಬರ್ಬೋದು ಅಂತ ನನಗೆ ಭಯ ಇದೆ. ಹಾಗಲ್ಲ, ಏನೂ ಆಗಲ್ಲ ಆಂಟಿ. ಡ್ಯಾಡಿ ಆದಿ ಹತ್ರ ಮಾತಾಡಿದ್ದಾರೆ, ಇನ್ಮೇಲೆ ಹೀಗೇನೂ ಆಗಲ್ಲ. ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡಿ ಆಂಟಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಅವನು ನಿನಗೆ ಅಣ್ಣ ಇರ್ಬೋದು, ಅವನ ಮೇಲೆ ನಿನಗೆ ಸಿಂಪತಿನೂ ಇರ್ಬೋದು, ಆದರೆ ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ನನಗೆ ಎಲ್ಲಕ್ಕಿಂತ ನನ್ನ ಜೀವ ತುಂಬ ಮುಖ್ಯ. ಅವನು ಆಚೆ ಇದ್ರೆ ನನಗೆ ತೊಂದರೆ ತಪ್ಪಿದ್ದಲ್ಲ. ಅದಕ್ಕೆ ಪ್ಲೀಸ್ ನನ್ನ ಕಂಪ್ಲೇಂಟ್ ತೊಗೊಂಡು ಸ್ವಲ್ಪ ದಿನ ಅವನ ಒಳಗೆ ಹಾಕು. ಆಂಟಿ ಪ್ಲೀಸ್, ನೀವು ಚಿಕ್ಕ ವಿಷಯನ ದೊಡ್ಡದು ಮಾಡ್ತಿದ್ದೀರಾ. ಬೇಕಾದ್ರೆ ನಾನೇ ಆದಿ ಹತ್ರ ಒಂದ್ಸಲ ಮಾತಾಡಿ ನಿಮ್ಮ ಹತ್ರ ಸಾರಿ ಕೇಳಿಸ್ಲಾ? ಕಂಪ್ಲೇಂಟ್ನ ಫೋನಲ್ಲೇ ಕೊಡ್ಬೋದಾ ಅಥವಾ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಾ? ಆಂಟಿ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ? ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ಕೆ ಬರೋ ಪ್ರತಿಯೊಬ್ಬರಿಗೂ ಇದೇ ಥರ ಕನ್ವಿನ್ಸ್ ಮಾಡ್ತೀರಾ ಕಂಪ್ಲೇಂಟ್ ಕೊಡಬೇಡಿ ಅಂತ? ಎಲ್ರಿಗೂ ಹೇಳಲ್ಲ ಆಂಟಿ, ನೀವು ನಮ್ಮ ಮನೆಯವರು. ಆದರೆ ನಾನೀಗ ನಿಮ್ಮ ಮನೆಯೊಳಲ್ಲ, ಮನೆ ಬಿಟ್ಟು ಆಚೆ ಬಂದಾಯ್ತು. ಯಾರಿಗೂ ಬೇಡವಾದ ಜಾಗದಲ್ಲಿ ಇದ್ದು ನಾನು ಏನು ಮಾಡಬೇಕಾಗಿತ್ತು? ಆ ಮನೆಯಲ್ಲಿ ಪ್ರತಿದಿನ ಪ್ರತಿ ಕ್ಷಣನೂ ನನ್ನ ಬಗ್ಗೆ ತಿರಸ್ಕಾರದ ಭಾವನೆನೆ. 20 ವರ್ಷದಿಂದ ಆ ಮನೆ ನಂದು, ಆ ಮನೆಯವ್ರು ನನ್ನೋರು ಅಂದ್ಕೊಂಡು ಜೀತ ಮಾಡಿದೆ. ಆದರೆ ಈಗ ಅರ್ಥ ಆಗ್ತಿದೆ, ಆ ಮನೆಯವರು ನಂದಲ್ಲ, ಆ ಮನೇಲಿರೋರು ಯಾರು ನನ್ನೋರಲ್ಲ ಅಂತ. ನಾನು ಇರ್ಲಿಲ್ವಾ ಆಂಟಿ? ಸಾಕ್ಷಿ ಮದುವೆ ಆಗೋರ್ಗೂ ನೀವೆಲ್ಲೂ ಹೋಗೋದು ಬೇಡ ಅಂತ ನಾನು ಹೇಳಿರ್ಲಿಲ್ವಾ? ಸಾಕ್ಷಿ ಮದುವೆನಲ್ಲಿ ನನ್ನ ಹೆಲ್ಪ್ ಬೇಕಾಗತ್ತೆ ಅಂತನಾ? ಸಾಕ್ಷಿ ಮದುವೆ ಆದಮೇಲೆ ಊಟದ ಎಲೆ ಹೊರಗೆ ಬಿಸಾಕೋ ಹಾಗೆ ನನ್ನ ಮನೆಯಿಂದ ಆಚೆ ಕಳಿಸ್ತಿದ್ರಿ. ಅವಾಗ ನಾನು ಏನು ಮಾಡಬೇಕಾಗಿತ್ತು? ಅದಕ್ಕೆ ಆರ್ಯ, ನನ್ನ ದಾರಿ ನಾನು ನೋಡ್ಕೋತಾ ಇದ್ದೀನಿ. ಅರ್ಪಿತಾ ಆಂಟಿ ಪ್ಲೀಸ್, ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅನ್ಸುತ್ತೆ. ಏನು ಕಂಪ್ಲೇಂಟ್ ಕೊಡೋದು ಬೇಡ, ನೀವು ಫಸ್ಟ್ ಮನೆಗೆ ಬನ್ನಿ, ನಾನು ಆದಷ್ಟು ಬೇಗ ಮನೆಗೆ ಬರ್ತೀನಿ. ನೀ ಹೇಳಿದ್ದಕ್ಕೆಲ್ಲ ತಲೆ ಆಡ್ಸೋ ಕಾಲ ಮುಗ್ದೋಯ್ತು ಆರ್ಯ. ಈಗ ನಾನು ನನ್ನ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಳ್ಳೋ ಸಮಯ. ಹೇಗಾದರೂ ಮಾಡಿ ನೀನು ಕಂಪ್ಲೇಂಟ್ ತಗೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ. ರಂಜಿತ್, ನಮ್ಮ ಪಾಲಿಗೆ ಅರ್ಪಿತಾ ಅವಕಾಶಗಳ ಗಣಿ ಇದ್ದ ಹಾಗೆ. ಹೌದು ಡ್ಯಾಡ್, ನಮ್ಮ ಮಾತು ಕೇಳಿ ಆದಿತ್ಯನ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇಷ್ಟೊತ್ತಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ನನ್ನ ಮಗ ಇದೊಂದ್ಸಲಿ ಒಳಗೆ ಹೋದ್ರೆ ಸಾಕು, ಇರೋ ಬರೋ ಕೇಸೆಲ್ಲ ಅವನ ಮೇಲೆ ಹಾಕಿಸ್ತೀನಿ. ಅವನ್ ಜೈಲಿಂದ ಆಚೆ ಬರೋಷ್ಟರಲ್ಲಿ ಮುದುಕ ಆಗಿ ಸೀನಿಯರ್ ಸಿಟಿಸನ್ ಕಾರ್ಡ್ ತಗೊಂಡು ಆಚೆ ಬರಬೇಕು, ಹಾಗೆ ಮಾಡ್ತೀನಿ. ಅವನು ರಿಲೀಸ್ ಆಗಿ ಆಚೆ ಬರೋಷ್ಟೊತ್ತಿಗೆ ನಿನ್ನ ಸಾಕ್ಷಿ ಮಗು ನಿನ್ ಸ್ಕೂಲಲ್ಲೇ ಓದ್ತಾ ಇರುತ್ತೆ. ಡ್ಯಾಡ್, ಅದಕ್ಕೂ ಮುಂಚೆ ನನಗೂ ಸಾಕ್ಷಿಗೂ ಮದುವೆ ಆಗಬೇಕು. ಆಗತ್ತೆ ಕಣೋ, ಖಂಡಿತ ಆಗತ್ತೆ. ಸಮಾಧಾನ ಹೇಳೋ ನೆಪದಲ್ಲಿ ನಿಮ್ಮ ಅಮ್ಮನ್ನ ಆರ್ತಿ ಅವ್ರ ಮನೆಗೆ ಕಳಿಸೋಣ. ಒಳ್ಳೆ ಟೈಮ್ ನೋಡಿ ನಿನ್ನ ಸಾಕ್ಷಿ ಮದುವೆ ವಿಷಯ ಮಾತಾಡೋದಕ್ಕೆ ಹೇಳೋಣ. ಮಗನ ಜೀವನ ಅಂತೂ ಈ ತರ ಆಗೋಯ್ತು, ಮಗಳಾದ್ರೂ ಇಷ್ಟಪಟ್ಟವ್ರ ಹತ್ರ ಸುಖವಾಗಿರ್ಲಿ ಅಂತ ಹೇಳ್ಸೋಣ. ನೋಡ್ತಾ ಇರು, ಆಮೇಲೆ ನಿಮ್ಮ ಅಮ್ಮ ಹೇಳಿದಕ್ಕೆಲ್ಲ ಆರತಿ ಅವರು ಓಕೆ ಅಂತ ಇರ್ತಾರೆ. ತುಂಬಾ ಕನ್ಸು ಕಾಣೋದು ಒಳ್ಳೇದಲ್ಲ ಸರ್. ಆರ್ಯ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಒಪ್ಕೋತಾ ಇಲ್ಲ. ಮನೆಗೆ ಬನ್ನಿ, ಮನೇಲೆ ಕೂತ್ಕೊಂಡು ಇತ್ಯರ್ಥ ಮಾಡೋಣ ಅಂತ ಹೇಳ್ತಿದ್ದಾನೆ. ಅದಕ್ಕೆ ನೀವ್ಯಾಕೆ ಒಪ್ಕೊಳಕ್ ಹೋದ್ರಿ? ಆಗಲ್ಲ ಅಂತ ಹೇಳ್ಬೇಕಿತ್ತು. ನಾನು ಹೇಳ್ದೆ ರಂಜಿತ್, ಆದ್ರೆ ಅವನು ಅವ್ರ ಅಣ್ಣನ ಮೇಲೆ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಒಪ್ಕೋತಾನೆ ಅನ್ಕೊಂಡಿದ್ಯಾ? ಈಗ ನೀವೇನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಅದೇ ಗೊತ್ತಾಗ್ತಿಲ್ಲ ಸರ್. ಆರ್ಯ ನಾನು ಬೆಳೆಸಿದ ಹುಡುಗ, ಅವ್ನು ನನ್ನ ಮಗ ಇದ್ದ ಹಾಗೆ. ಆದ್ರೆ ಈಗ ಮಗನ್ ಥರನೂ ಅಲ್ವಲ್ಲ. ಅದು ನನಗೂ ಗೊತ್ತು, ಆದ್ರೆ ನಮ್ಮ ಏರಿಯಾ ಇನ್ಸ್ಪೆಕ್ಟರ್ ಆರ್ಯ ಅವನೇ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ನಾನು ಯಾರಿಗೋಗಿ ಹೇಳಿ? ಕಮಿಷನರ್ ಹತ್ರ ಹೋಗಿ ಹೇಳಿ. ಸರ್, ಎಸ್, ಆದಿತ್ಯನಿಂದ ನಿಮಗೆ ಪ್ರಾಣಾಪಾಯ ಇದೆ, ಕಂಪ್ಲೇಂಟ್ ಕೊಡಕ್ ಹೋದ್ರೆ ಆದಿತ್ಯ ತನ್ನ ಅಣ್ಣ ಅನ್ನೋ ಕಾರಣಕ್ಕೆ ಆರ್ಯ ಕಂಪ್ಲೇಂಟ್ ತಗೋತಾ ಇಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ಳಿ. ಆಗ ಕಮಿಷನರ್ ಆರ್ಯನ್ ಕರೆದು ಚೆನ್ನಾಗಿ ಬೆಂಡೆತ್ತಾರೆ. ಮತ್ತೆ ಅರ್ಪಿತಾ ಆದಿತ್ಯನ ಮೇಲೆ ಕೊಟ್ಟ ಕಂಪ್ಲೇಂಟ್ನ ತಗೊಂಡ್ಬಿಟ್ಯಾ ನೀನು? ಇಲ್ಲ ಡ್ಯಾಡ್, ಇದು ಫ್ಯಾಮಿಲಿ ಮ್ಯಾಟ್ರು. ಮನೇಲೆ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಗೋ ಕನ್ವಿನ್ಸ್ ಮಾಡಿದೆ. ಆದಿತ್ಯನ ವಿಷಯ ಇಲ್ಲೇ ಸೆಟ್ಲ್ ಆಗಿತ್ತು. ಅವಳು ಮತ್ತೆ ಬಂದು ಕಂಪ್ಲೇಂಟ್ ಕೊಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ಅಷ್ಟೇ ಅಲ್ಲ ಡ್ಯಾಡ್, ಅವ್ರು ಮಾತಾಡೋ ರೀತಿನೇ ಬೇರೆ ಥರ ಇತ್ತು. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಅವರು. ನಿಮ್ಮ ಮೇಲೆ ಏನೋ ದ್ವೇಷ ಇತ್ತು, ಆದರೆ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಟಿದ್ರು. ಅಷ್ಟು ಚೇಂಜಸ್ ಇತ್ತು ಅವ್ರ ಮಾತಲ್ಲಿ. ಮನೇಲಿ ಏನಾಯ್ತು? ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀಯ?
ಆರ್ಯ ನಿನ್ನ ಇಲ್ಲೇ ಇರೋದಕ್ಕೆ ಹೇಳಿದಾನೆ ಇರು ಅಂತ ಹೇಳಿದೆ, ಕೇಳಲಿಲ್ಲ, ಹೊರಟೋದು. ಅವ್ರನ್ನ ಯಾಕೆ ಡ್ಯಾಡ್ ಹೋಗಕ್ಕೆ ಬಿಟ್ರಿ? ಬಿಡಬಾರ್ದಾಗಿತ್ತು. ಇಲ್ಲಿಂದ ಸ್ಟೇಷನಿಗೆ ಬರ್ತಾಳೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ನನಗೂ ಅರ್ಥ ಆಗ್ತಿಲ್ಲ ಡ್ಯಾಡ್. ಇಷ್ಟು ಧೈರ್ಯದಿಂದ ಅವ್ರು ಯಾವತ್ತೂ ಮಾತಾಡಿಲ್ಲ. ಅವ್ರು ಮಾತಾಡೋ ರೀತಿ ನೋಡಿದ್ರೆ ಅವ್ರಿಗೆ ಪವರ್ಫುಲ್ ಇನ್ಫ್ಲೂಯೆನ್ಸ್ ಇದೆ ಅನ್ನೋ ಥರ ಹೇಳಿದರು. ಇದಾನಲ್ಲ ಆ ಚಿದಂಬರಂ ಅವಳ ಸಪೋರ್ಟ್ಗೆ, ಆ ಧೈರ್ಯದಿಂದನೇ ಅವಳು ಅಷ್ಟೊಂದು ಅಹಂಕಾರದಿಂದ ನಮ್ಮ ಮೇಲೆ ಸವಾಲು ಹಾಕಿ ಹೊರಟೋಗಿತ್ತು. ಇಷ್ಟು ದಿವಸ ಅವ್ರನ್ನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಅವ್ರ ಬದಲಾವಣೆ ನೋಡಿ ನನಗೆ ಶಾಕ್ ಆಗ್ತಿದೆ ಡ್ಯಾಡ್. ಇಷ್ಟು ದಿನ ಮನೇಲಿ ಸಾಫ್ಟ್ ಆಗಿದ್ದಿದ್ದು ಅರ್ಪಿತಾ ಆಂಟಿ ಇವರೇನಾ ಅಂತ ನಂಗೆ ನಂಬಕ್ಕಾಗ್ತಿಲ್ಲ. ಅವಳು ಯಾವತ್ತೂ ಸಾಫ್ಟ್ ಆಗಿ ಒಳ್ಳೆಯೊಳಗೆ ಇರಲಿಲ್ಲ ಆರ್ಯ. ನಾವು ಹಾಗೆ ಅಂದ್ಕೊಂಡು ಅವಳು ಪರ ವಹಿಸ್ಕೊಂಡು ಯಾಮಾರ್ಬಿಟ್ವಿ. ನಾನು ಅವತ್ತು ಇವಳು ಪರ ವಹಿಸ್ಕೊಂಡು ಆರತಿ ಅವ್ರನ್ನ ಕಳ್ಕೊಂಡೆ. ಆದಿತ್ಯನ ಮೇಲೆ ಕಂಪ್ಲೇಂಟ್ ಕೊಡ್ಬೇಡ ಅಂತ ನೀನು ಹೇಗೆ ಒಪ್ಪಿಸಿದೆ ಅವಳನ್ನ? ಆದಿತ್ಯನ ಮನೆಗೆ ಕರೆಸಿ ಅವ್ನ ಕೈಲೇ ನಿಮ್ಗೆ ಸಾರಿ ಕೇಳಿಸ್ತೀನಿ ಅಂತ ಹೇಳಿದೆ. ಈ ವಿಷಯ ಮನೇಲೇ ಸೆಟಲ್ ಮಾಡ್ಕೊಳ್ಳೋಣ, ಆಚೆ ಬಂದರೆ ನಿಮ್ಮ ಇಮೇಜ್ ಹಾಳಾಗುತ್ತೆ ಅಂತಲೂ ಹೇಳಿದೆ. ಕೇಳಲಿಲ್ಲ ಡ್ಯಾಡ್ ಅವರು. ನೀನೇನೋ ಆದಿತ್ಯನ ಕರೆಸಿ ಕ್ಷಮೆ ಕೇಳಿಸ್ತೀನಿ ಅಂತ ಹೇಳ್ತಿದ್ಯಾ? ಅದು ಸಾಧ್ಯ ಆಗತ್ತಾ? ಹೇಳೋದಕ್ಕೂ ಮುಂದೆ ಯೋಚನೆ ಮಾಡ್ಬೇಕಲ್ವಾ? ಆರ್ಯ, ಆದಿತ್ಯ ಅರ್ಪಿತಾ ನೋಡಿದ್ರೆ ಸುಮ್ಮನೆ ಇರ್ತಾನೆ ಅಂತ ಅನ್ಕೊಂಡಿದ್ಯಾ? ಅವಳನ್ನ ಸಾಯಿಸ್ಬಿಡ್ತಾನಷ್ಟೇ. ನಾನು ನಿಜವಾಗ್ಲೂ ಆದಿತ್ಯನ ಕರ್ಸಲ್ಲ ಡ್ಯಾಡ್. ಆ ಮೂಮೆಂಟಿಗೆ ಸಮಾಧಾನ ಆಗಲಿ ಅಂತ ಹಾಗೆ ಹೇಳಿದೆ ಅಷ್ಟೇ. ಮನೆಗೆ ಕರೆದೆ, ಬರೋಕ್ಕೆ ಒಪ್ಕೊಂಡಿಲ್ಲ ಅವರು. ಅಕಸ್ಮಾತ್ ಮನೆಗೆ ಬಂದರೆ ಆಚೆ ಎಲ್ಲೂ ಹೋಗಕ್ಕೆ ಬಿಡಬೇಡಿ. ನಾನು ಮನೆ ಬರೋವರೆಗೂ ಅಲ್ಲೇ ಇರಿಸ್ಕೊಳ್ಳಿ ಡ್ಯಾಡ್. ಸರಿ, ನೀನು ಬೇಗ ಬಾ. ಸರಿ ಡ್ಯಾಡ್. ಅಮ್ಮ, ಆ ಅರ್ಪಿತಾ ನೀನು ಇಷ್ಟೊತ್ತು ಮಾತಾಡಿದ್ದು ನಾನು ಕೇಳಿಸ್ಕೊಂಡೆ ಸೂರ್ಯ. ಆ ಮನೆ ಹಾಡಿ ಮತ್ತೆ ಮನೆಗೆ ಬರ್ತಾಳೆ ಅಂತ ಕೇಳಿ ಟೆನ್ಷನ್ ಆಗ್ತಾ ಇದೆ. ನನಗೂ ಅಷ್ಟೇ ಅಮ್ಮ. ಅವಳು ಸಹವಾಸದಿಂದ ಎಷ್ಟೇ ದೂರ ಇರೋಣ ಅಂತ ಪ್ರಯತ್ನ ಪಟ್ಟರು ಬಂದು ನಮ್ಮ ಕಾಲಿಗೆ ಸುತ್ಕೋದಾಗ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಹೆಸರು ಅರ್ಪಿತಾ ಅಂತ. ಗೊತ್ತು, ನೀವು MLA ರಾಜಶೇಖರ್ ಅವರ ಸೆಕ್ರೆಟರಿ ಆಗಿದ್ದೆ, ಆದರೆ ಈಗ ಅಲ್ಲಿಲ್ಲ. ಸರಿ, ಒಂದು ವಿಚಾರ ಹೇಳಿ. ನನಗೆ ಒಬ್ಬ ರೌಡಿಯಿಂದ ಪ್ರಾಣಾಪಾಯ ಇದೆ, ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದೆ. ಕಂಪ್ಲೇಂಟ್ ಕೊಡಬೇಕಾದ್ರೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗ್ಕೊಡಿ. ಅಲ್ಲಿಗೆ ಹೋಗಿದ್ದೆ ಸರ್, ಆದರೆ ಇನ್ಸ್ಪೆಕ್ಟ್ರು ನನ್ನ ಕಂಪ್ಲೇಂಟ್ ತಗೊಳ್ಳಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದೆ. ಪ್ಲೀಸ್ ಸರ್, ನೀವಾದರೂ ನಂಗೆ ನ್ಯಾಯ ಕೊಡಿಸಿ. ಹೌದಾ? ನೀವು ಇರೋ ಏರಿಯಾ ಆರ್ಯನ್ ಸ್ಟೇಷನ್ ಸರೌಂಡಿಗೆ ಬರುತ್ತೆ. ಆರ್ಯ ಕಂಪ್ಲೇಂಟ್ ತಗೊಳ್ಳಲ್ಲ ಅನ್ನ. ಹೌದು ಸರ್. ಆರ್ಯ ನಿಮ್ಮ ಮಗ ಇದ್ದ ಹಾಗೆ ಅಂತ ಸೂರ್ಯ ಹೇಳ್ತಾ ಇದ್ರು. ಅವ್ರು ನಿಮ್ಮ ಕಂಪ್ಲೇಂಟ್ ತಗೊಳ್ಳಿಲ್ವಾ? ಈ ಸಾಕಿರೋ ತಾಯಿಗಿಂತ ಆರ್ಯಂಗೆ ಹೊಸದಾಗಿ ಸಿಕ್ಕಿರೋ ಅಣ್ಣನೇ ಮುಖ್ಯ ಆಗಿದ್ದಾನೆ. ಅವ್ನು ಕಂಪ್ಲೇಂಟ್ ತಗೊಳ್ಳಿಲ್ಲ ಸರ್. ಹೌದಾ? ಆರ್ಯ ಈ ರೀತಿ ಮಾಡ್ತಾರೆ ಅಂದರೆ ನಾನು ನಂಬಲ್ಲ. ತಮ್ಮನ ಹತ್ರ ಅಣ್ಣನ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ತಮ್ಮ ಕಂಪ್ಲೇಂಟ್ ತಗೋತಾನ ಸರ್? ತಮ್ಮಂಗೆ ಅಣ್ಣ ಏನೇ ತಪ್ಪು ಮಾಡಿದ್ರು ಸರಿಯಾಗೇ ಕಾಣಿಸುತ್ತೆ. ಎಷ್ಟೇ ಆದರೂ ಒಂದೇ ರಕ್ತ ಅಲ್ವಾ? ರಕ್ತ ಸಂಬಂಧದ ಮುಂದೆ ಈ ಸಾಕು ತಾಯಿಗೆ ಬೆಲೆನೇ ಇಲ್ಲ. ಯು ಮೀನ್ ಸೂರ್ಯ ಅವ್ರ ವೈಫ್ ಆರ್ತಿ ಇದ್ದಾರಲ್ಲ, ಅವ್ರ ಮಗ ಆದಿತ್ಯ ಬಗ್ಗೆ ಹೇಳ್ತಿದ್ದೀರಾ? ಹೌದು ಸರ್, ಅದೇ ಆದಿತ್ಯನ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತಾನೆ ನಾನು ಆರ್ಯನ ಹತ್ರ ಹೋಗಿದ್ದು. ಆದರೆ ಆರ್ಯ ಕಂಪ್ಲೇಂಟ್ ತಗೊಳ್ಳಿಲ್ಲ. ಓಕೆ, ಏನು ತೊಂದರೆ ಆಯ್ತು ಆದಿತ್ಯನಿಂದ? ಇವತ್ತು ಅವನನ್ನು ಕೊಲೆ ಮಾಡಕ್ಕೆ ಬಂದಿದ್ದ ಸರ್. ವಾಟ್? ಹೌದು ಸರ್, ಇವತ್ತು ಅವನನ್ನು ಕುತ್ತಿಗೆ ಹೆಚ್ಚಿ ಸಾಯಿಸೋದಕ್ಕೆ ಅಂತ ಬಂದಿದ್ದ. ಅದು MLA ಸೂರ್ಯ ಅವ್ರ ಮುಂದೆನೆ. ನಡೆದಿದ್ದ ವಿಷಯನೆಲ್ಲ ಇನ್ಸ್ಪೆಕ್ಟರ್ಗೆ ಹೇಳಿ ಕಂಪ್ಲೇಂಟ್ ತಗೊಳ್ಳಿ ಅಂದರೆ ಅವ್ರು ಕಂಪ್ಲೇಂಟ್ ತಗೊಳ್ಳೇ ಇಲ್ಲ. ನನ್ನೇ ಸಮಾಧಾನ ಮಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂದರು. ನಿಮ್ಮ ಬಗ್ಗೆ ನಂಗೆ ಸಿಂಪತಿ ಇದೆ. ಆರ್ಯ ಕಂಪ್ಲೇಂಟ್ ತಗೊಳ್ದಿರೋ ವಿಷಯ ಸೂರ್ಯ ಅವ್ರಿಗೆ ಹೇಳಿದ್ರಾ? ಹೇಳೋದಕ್ಕೆ ನನಗೆ ಅವ್ರ ಮನೇಲಿ ಇಲ್ಲ ಅಂತ ಹೇಳಿದ್ನಲ್ಲ ಸರ್. ಅಷ್ಟಕ್ಕೂ ಸೂರ್ಯ ಅವ್ರಿಗೆ ವಿಷಯ ಯಾಕೆ ಹೇಳಬೇಕು? ಸೂರ್ಯ ಅವರೇ ಆರ್ಯಂಗೆ ಹೇಳಿರೋರು ಕಂಪ್ಲೇಂಟ್ ತಗೋ ಅಂತ. ಇಲ್ಲಾಂದ್ರೆ ಈ ವಿಷಯನ ಸೂರ್ಯ ಅವರೇ ಮನೆಯಲ್ಲೇ ಇತ್ಯರ್ಥ ಮಾಡ್ತಿದ್ರೋ ಏನೋ. ಆದಿತ್ಯ ತನ್ನ ಅಣ್ಣ ಅನ್ನೋ ಕಾರಣಕ್ಕೆ ಆರ್ಯ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಒಪ್ಕೋತಿಲ್ಲ. ನೀವು ನಂಗೆ ಸಹಾಯ ಮಾಡ್ತೀರಂತ ನಿಮ್ಮ ಹತ್ರ ಬಂದರೆ ನೀವು ಹೀಗೆ ಮಾತಾಡ್ತಿದ್ದೀರಲ್ಲ. ಮಗಳು ಆರ್ಯನ ಮದುವೆ ಆಗ್ತಾಳೆ, ಸೂರ್ಯ ಅವರು ನಿಮಗೆ ಬೀಗರಾಗ್ತಾರೆ. ಆ ಕಾರಣಕ್ಕೆ ನೀವು ನನ್ನ ಬಾಯಿಗೆ ಬೀಗ ಹಾಕ್ತಿದ್ದೀರಾ? ಹಾಗಲ್ಲ, ನೀವು ಇಷ್ಟು ವರ್ಷ ಅವ್ರ ಹತ್ರ ಕೆಲಸ ಮಾಡ್ತಿದ್ದವರು, ನಿಮ್ಮಿಂದಾಗಿ ಅವ್ರಿಗೆ ಸುಮ್ಮನೆ ತೊಂದರೆ ಬೇಡ ಅಂತ ಅಷ್ಟೇ. ನೋಡಿ ಸರ್, ನಿಮ್ಮಿಂದ ಸಹಾಯ ಆಗತ್ತೆ ಅಂತ ನಾನು ನಿಮ್ಮ ಹತ್ರ ಬಂದೆ. ಈಗ ಪ್ರೆಸ್ ಮೀಟ್ ಕರೆದು ನನಗಾಗ್ತಿರೋ ಅನ್ಯಾಯನ ಹೇಳ್ಕೋಬೇಕಾಗತ್ತಷ್ಟೇ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ MLA ಸೂರ್ಯ ಅವ್ರ ಪರವಾಗಿ ನಿಂತಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಇಂಥ ಅಸಹಾಯಕ ಹೆಣ್ಣು ಈ ರಾಜ್ಯದಲ್ಲಿ ಬದುಕೋದೇ ಕಷ್ಟ ಆಗೋಗಿದೆ. ನಾನು ಬರ್ತೀನಿ ಸರ್. ಬಿತ್ತವ್ರೆ, ಒಂದು ನಿಮಿಷ ಕೂತ್ಕೊಳ್ಳಿ. ನಾನು ಈಗಲೇ ಆರ್ಯಕ್ಕೆ ಫೋನ್ ಮಾಡಿ ಕಂಪ್ಲೇಂಟ್ ತಗೊಳಕ್ಕೆ ಹೇಳ್ತೀನಿ.
ಹಲೋ ಸರ್. ನಿಮ್ಮ ಬ್ರದರ್ ಆದಿತ್ಯ ಅರ್ಪಿತನ್ ಸಾಯಿಸೋಕೆ ಬಂದಿದ್ದಂತ ಕಂಪ್ಲೇಂಟ್ ಕೊಡೋಕೆ ಬಂದರೆ ನೀವು ಯಾಕೆ ತಗೊಳ್ಳಿಲ್ಲ? ಸರ್ ಅದು ಆದಿತ್ಯ ಅವ್ರನ್ನ ಸಾಯ್ಸಕ್ಕೆ ಬಂದಿದ್ನಲ್ಲ, ಮನೆಯಲ್ಲೇ ಸಾಲ್ವ್ ಮಾಡ್ಕೊಳ್ಳೋಣ, ಕಂಪ್ಲೇಂಟ್ ಯಾಕೆ ಅಂತ ಹೇಳಿದೆ ಅಷ್ಟೇ ಸರ್. ನೆಪ ಹೇಳಬೇಡಿ. ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರು ನೀವು ಕಂಪ್ಲೇಂಟ್ ತಗೋಬೇಕು. ಅರ್ಪಿತ್ ಅವರು ನಿಮ್ಮ ಬ್ರದರ್ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದರೆ ನೀವು ನೆಗ್ಲಿಜೆನ್ಸ್ ತೋರಿಸಿದ್ದೀರಾ? ಇಲ್ಲ ಸರ್, ಖಂಡಿತವಾಗ್ಲೂ ನಾನು ಹಾಗೆ ಮಾಡಿಲ್ಲ. ಮೊದಲು ಕಂಪ್ಲೇಂಟ್ ತಗೊಳ್ಳಿ, ಆಮೇಲೆ ಅದು ಸತ್ಯನ ಸುಳ್ಳ ಅಂತ ಇನ್ವೆಸ್ಟಿಗೇಷನ್ ಮಾಡಿ ತಿಳ್ಕೊಳ್ಳಿ. ಇದರಲ್ಲಿ ಏನಾದರೂ ನಿಮ್ಮ ಬ್ರದರ್ ತಪ್ಪಿದೆ ಅಂತ ಗೊತ್ತಾದ್ರೆ ಸ್ವಲ್ಪನೂ ಸರಿಗೆ ತೋರಿಸದೆ ಅವನ ಮೇಲೆ ಕ್ರಮ ತಗೊಳ್ಳಿ. ಅರ್ಥ ಆಯ್ತಾ? ಎಸ್ ಸರ್. ನೀವು ಹೋಗಿ ಆರ್ಯನ್ ಮೀಟ್ ಆಗಿ ಅವ್ರು ಕಂಪ್ಲೇಂಟ್ ತಗೋತಾರೆ. ಆಯಿತು ಸರ್, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ನಾನು ಬರ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸೂರ್ಯ ಅವರೇ, ಬ್ಯುಸಿ ಇದ್ದೀರಾ? ಇಲ್ಲ ಸರ್, ಹೇಳಿ. ನಿಮ್ಮ ಮನೇಲಿ ಅರ್ಪಿತಾ ಅಂತ ಇದ್ರಲ್ಲ, ನಿಮ್ಮ ಪರ್ಸನಲ್ ಸೆಕ್ರೆಟರಿ ಆಗಿ, ಅವ್ರು ಈಗ ನಿಮ್ಮ ಮನೇಲಿ ಇಲ್ವಾ? ಇಲ್ಲ ಸರ್, ನಮ್ಮ ಮನೆ ಬಿಟ್ಟು ಹೊರಟೋದ್ರು. ಯಾಕೆ ಹೇಳ್ತಾ ಇದ್ದೀರಾ ಸರ್? ನಿಮ್ಮ ಮಾಜಿ ಸೆಕ್ರೆಟರಿ ಸಾಮಾನ್ಯದವರಲ್ಲ. ಶಿ ಹ್ಯಾಸ್ ಸಮ್ ಡೀಪ್ ಕಾಂಟ್ಯಾಕ್ಟ್. ಹುಷಾರಾಗಿರೋ ಅವ್ರ ಬಗ್ಗೆ. ಅರ್ಪಿತಾ ನಿಮ್ಮನ್ನ ಭೇಟಿ ಮಾಡಿಲ್ಲ ಸರ್? ಹೌದು, ಅವ್ರು ಬಂದು ನನ್ನ ಮೀಟ್ ಮಾಡಿದ್ರು. ಭಾರತಿ ಅವ್ರ ಮಗ ಆದಿತ್ಯ ಅವ್ರನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಂತೆ, ಹೌದಾ? ಓಹ್, ಈ ವಿಷಯ ಇಟ್ಕೊಂಡು ನಿಮ್ಮ ತನಕನೂ ಬಂದ್ಬಿಟ್ಲ ಅವಳು? ಆದಿತ್ಯ ಅವ್ರನ್ನ ಸಾಯಿಸಕ್ಕೆ ನೋಡಿದ್ದು ನಿಜನಾ? ಇಲ್ಲ ಸರ್, ಅದು ಅವ್ರವ್ರಿಗೆ ಸ್ವಲ್ಪ ಮಾತುಕತೆ ಆಯಿತು ಅಷ್ಟೇ. ಅಷ್ಟಕ್ಕೆ ಅವಳು ಸಾಯಿಸೋಕೆ ಬಂದಿದೆ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾಳೆ. ನೀವು ಅವಳನ್ನ ಎಂಟರ್ಟೈನ್ ಮಾಡದೇ ಇದ್ದರೆ ಚೆನ್ನಾಗಿರ್ತಿತ್ತು ಸರ್. ನಾನು ಎಂಟರ್ಟೈನ್ ಮಾಡಿಲ್ಲ ಸೂರ್ಯ ಅವರೇ. ನಿಮ್ಮ ರೆಪ್ಯುಟೇಷನ್ ಏನು ಅಂತ ನನಗೆ ಗೊತ್ತು. ಭಾಳ ಘಾಟಿ ಹೆಂಗ್ಸು. ನನ್ನೇ ಇಂಟ್ರಿಗೇಟ್ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ನಿಮ್ಮ ಮಗ ನನ್ನ ಅಳಿ ಆಗ್ತಾ ಇದ್ದಾನೆ, ಅದಕ್ಕೆ ನಾನು ಆ್ಯಕ್ಷನ್ ತಗೊಳಕ್ಕೆ ಹಿಂಜರಿತಾ ಇದ್ದೀನಿ ಅಂತ ಹೇಳಿದ್ರು. ಅದು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಇನ್ನು ಈ ಹೆಂಗಸು ಮೀಡಿಯಾ ನ್ಯೂಸು ಚಾನಲ್ ಅಂತ ಹೋದರೆ ಕಷ್ಟ ಸೂರ್ಯ ಅವರೇ. ಅದಕ್ಕೆ ನಿಮಗೋಸ್ಕರ ನನ್ನ ಕೋಪನಾಗ ತರ್ಕೊಂಡೆ ಸೂರ್ಯ ಅವರೇ. ಸರ್, ವೆರಿ ವೆರಿ ಸಾರಿ ಸರ್. ಇಟ್ಸ್ ಓಕೆ ಸೂರ್ಯ ಅವರೇ, ಆದರೆ ಅವಳನ್ನು ಅಷ್ಟು ಲೈಟಾಗಿ ತಗೋಬೇಡಿ. ಪೊಲೀಸ್ ಕಮಿಷನರ್ ಹತ್ರ ನೇರವಾಗಿ ಮಾತಾಡೋಕ್ಕೆ ಬಂದಿದ್ದಾಳೆ ಅಂದರೆ ಭಾಳ ಡೇರಿಂಗ್ ಲೇಡಿನೇ. ಆದರೆ ಯಾಕೆ ಸರಿ ಇಲ್ಲ ಅನ್ಸುತ್ತೆ. ಸ್ವಲ್ಪ ಹುಷಾರಾಗಿರಿ. ಐ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬೈ ಸರ್. ಇಷ್ಟು ದಿನ ನಮ್ಮನೆಯಲ್ಲೇ ಇದ್ಕೊಂಡು ನನ್ನ ಮಕ್ಕಳ ವಿರುದ್ಧನೇ ಯುದ್ಧಕ್ಕೆ ನಿಂತಿದ್ದಾಳೆ. ಇವಳ ಹಾಲನ್ನು ಕಿತ್ತಾಕಬೇಕು, ಇಲ್ಲಾಂದ್ರೆ ಕಷ್ಟ ಇದೆ. ನನ್ನ ಹೆಸರು ಅರ್ಪಿತಾ ಅಂತ. ಆದಿತ್ಯ ಅನ್ನೋ ರೌಡಿ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಸರ್. ಸರ್ ಅಂತಿದ್ದೀರಾ? ಪೊಲೀಸ್ ಆಫೀಸರ್ ನೀವು, ಮರ್ಯಾದೆ ಕೊಡಬೇಕಲ್ವಾ? ನಾನು ನ್ಯೂಸ್ ಹಾಕಿ ಬೆಳೆಸಿದ ಹುಡುಗ. ಪೇಪರು ಪೆನ್ನು ಕೊಡ್ತೀರಾ ಪ್ಲೀಸ್? ಮನೆಗೆ ಹೋಗಿ ನಾನು ಬಂದು ಸರಿ ಮಾಡ್ತೀನಿ ಅಂತ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನೀವು ಕಮಿಷನರ್ ಮನೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ನೀವು ಮಾಡಿದ್ದು ಸರಿನಾ ಅರ್ಪಿತಾ ಆಂಟಿ? ನಾನು ಕಂಪ್ಲೇಂಟ್ ಕೊಡೋಕೆ ಅಂತ ಬಂದಿದ್ದೀನಿ. ತಗೋತೀರಾ ಅಥವಾ ಕಮಿಷನರ್ ಹತ್ರ ಹೋಗಬೇಕಾ? ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟೇ ಕೊಡ್ತೀರಾ ಅಂದ್ಕೊಂಡಿದ್ದೆ. ಅಮ್ಮನ ಸ್ಥಾನದಲ್ಲಿ ಇಟ್ಕೊಂಡಿದ್ದೆ ನಾನು ನಿಮ್ಮನ್ನು. ಆದರೆ ಹೆತ್ತಮ್ಮ ಬಂದ ತಕ್ಷಣ ಆಂಟಿ ಅಂತ ಕರೆಯೋದಕ್ಕೆ ಶುರು ಮಾಡಿಬಿಟ್ರಿ. ಹೆತ್ತವಳಿಗೆ ಅಮ್ಮನ ಪಟ್ಟ, ಸಾಕದವಳಿಗೆ ಕೆಲಸದವಳು ಪಟ್ಟ ಅಂತ ಪ್ರೂವ್ ಮಾಡಿಬಿಟ್ರಿ. ಯಾಕಿಷ್ಟು ಬದಲಾಗ್ಬಿಟ್ರಿ ನೀವು? ಬದಲಾವಣೆ ಅನಿವಾರ್ಯ ಆಗಿತ್ತು. ಅಷ್ಟಕ್ಕೂ ನಾನು ಮಾತ್ರ ಅಲ್ಲ, ಎಲ್ಲರೂ, ನೀವು ಕೂಡ. ಅರ್ಪಿತಾ ಆಂಟಿ ಪ್ಲೀಸ್, ಇನ್ಮೇಲೆ ಹಾಗೆ ಕರೆಯೋ ತೊಂದರೆ ತಗೋಬೇಡಿ. ನಾನು ನಿಮಗೆ ಬರೀ ಅರ್ಪಿತಾ ಮಾತ್ರ, ನೀವು ನನಗೆ ಇನ್ಸ್ಪೆಕ್ಟ್ರು ಅಷ್ಟೇ. ತಗೊಳ್ಳಿ, ಆದಿತ್ಯ ಅನ್ನೋ ರೌಡಿ ಕೊಲೆ ಮಾಡೋ ಪ್ರಯತ್ನ ಪಟ್ಟ ಅಂತ ಹೇಳಿ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ದಯವಿಟ್ಟು ಅವನನ್ನು ಅರೆಸ್ಟ್ ಮಾಡಿ ಆಕ್ಷನ್ ತಗೊಳ್ಳಿ. ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಆದಿತ್ಯ ಹೇಳಿದರೆ ಹಾಗೇನು ಮಾಡ್ತೀರಾ? ಸರಿಯಾದ ಪ್ರೂಫ್ ಕೊಟ್ಟರೆ ಮಾತ್ರ ನಾನು ಆ್ಯಕ್ಷನ್ ತೊಗೊಳಕ್ಕಾಗೋದು. ನೀವು ತುಂಬ ಬುದ್ಧಿವಂತ ಇನ್ಸ್ಪೆಕ್ಟ್ರು ಅಂತ ನನಗೂ ಗೊತ್ತು. ಅದಕ್ಕೆ ಸಾಕ್ಷಿ ಸಮೇತ ಬಂದಿದ್ದೀನಿ. ಆದಿತ್ಯ ನನ್ನ ಕೊಲೆ ಮಾಡೋಕೆ ಬಂದಿದ್ದ ದಿನ ಅವ್ನು ಬಂದಿದ್ದೆಲ್ಲ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅದ್ರದ್ದು ಒಂದು ಕಾಪಿನ CD ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೀರಾ? ಪ್ಲಾನ್ ಮಾಡೋ ಸಮಯ ಬಂದಿದೆ. ಪ್ಲಾನ್ ಮಾಡಿದ್ದೀನಿ.
ನೋಡ್ತಾ ಇರಿ ಇನ್ಮೇಲೆ ಈ ಅರ್ಪಿತಾ ಏನ್ ಮಾಡ್ತಾಳೆ ಅಂತ. ತೆಗಿಯೋ ಗಾಡಿ. ಏನಾಯ್ತು ಆರ್ಯ? ನನಗೆ ತುಂಬ ಬೇಜಾರಾಗ್ತಿದೆ ಡ್ಯಾಡ್. ಏಕೆ? ಯಾಕಾದ್ರೂ ಈ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡು ಅನ್ನಿಸ್ತಿದೆ ಡ್ಯಾಡ್. ಇಷ್ಟು ಪ್ರೆಷರ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನೀವು ನನಗಿಂತ ತಿಳಿದವರು, ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆದವರು, ನೀವಾದರೂ ನನಗೆ ಹೇಳ್ಬಾರ್ದಿತ್ತಾ ಪೊಲೀಸ್ ಕೆಲಸ ಬೇಡ, ಯಾವ್ದಾದ್ರು ಕಾರ್ಪೊರೇಟ್ ಜಾಬ್ ಮಾಡು ಅಂತ? ಯಾಕೋ ತುಂಬ ಡಿಪ್ರೆಸ್ ಆಗಿದೆಯಾ? ಏನಾಯ್ತು? ಪ್ರತಿ ನಿಮಿಷ ನಂಗೆ ಯಾವ ಕೆಲಸಗಳು ಇಷ್ಟ ಇಲ್ವೋ ಡಿಪಾರ್ಟ್ಮೆಂಟಿಂದ ಅದೇ ಕೆಲಸ ಮಾಡ್ಬೇಕಾಗಿ ಬಂದಿದೆ ಡ್ಯಾಡ್. ನಾನು ಮತ್ತೆ ಆದಿತ್ಯನ ಅರೆಸ್ಟ್ ಮಾಡಬೇಕು. ಅರ್ಪಿತಾ ಬಂದು ಕಂಪ್ಲೇಂಟ್ ತಗೋಬೇಕು ಅಂತ ಹಠ ಮಾಡಿದ್ಲಾ? ಹ್ಞೂ ಡ್ಯಾಡ್. ಕಂಪ್ಲೇಂಟ್ ತಗೊಳೋದು ಬೇಡ ಅಂತ ಹೇಳ್ತೀನಿ ಅಂತ ಕನ್ವಿನ್ಸ್ ಮಾಡ್ತೀನಿ ಅಂತಿದ್ದೆ. ಅರ್ಪಿತಾ ಆಂಟಿ ಮನೆಗೆ ಬಂದ್ರೆ ತಾನೆ ಕನ್ವಿನ್ಸ್ ಮಾಡೋಕ್ಕೆ. ನೀವು ಹೇಳಿರೋದು ಕರೆಕ್ಟ್ ಡ್ಯಾಡ್. ಅವರು ಚಿದಂಬರಂ ಹತ್ರ ಸೇರ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದಿತ್ಯನ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಅವನಿಗಿಂತ ನಿಮಗೆ ಹರ್ಟ್ ಆಗುತ್ತೆ ಅಂತ ಚಿದಂಬರಂ ಚೆನ್ನಾಗಿ ಗೊತ್ತಿದೆ. ಇದನ್ನೆಲ್ಲ ತಿಳ್ಕೊಂಡೆ ಅರ್ಪಿತಾ ಆಂಟಿನ ನಿಮ್ಮ ವಿರುದ್ಧ ವೆಪನ್ ಥರ ಯೂಸ್ ಮಾಡ್ತಿದ್ದಾನೆ. ನನ್ನ ಜೊತೆ ನೇರವಾಗಿ ಫೈಟ್ ಮಾಡೋಕ್ಕಾಗದೆ ಆ ಚಿದಂಬರಂ ಅರ್ಪಿತಾನ ಇಟ್ಕೊಂಡು ಶ್ಯಾಡೋ ವಾರ್ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ. ನಿನಗೆ ಆದಿತ್ಯನ ಅರೆಸ್ಟ್ ಮಾಡಿದ್ರೆ ಆರ್ತಿ ಅವರು ತುಂಬ ಬೇಜಾರು ಮಾಡ್ಕೋತಾರೆ ಅಂತ. ಇದು 3ನೇ ಸಲ ಆದಿತ್ಯನ ಅರೆಸ್ಟ್ ಮಾಡಕ್ಕೆ ಹೋಗ್ತಿರೋರು ಡ್ಯಾಡ್. ಮೊನ್ನೆ ತಾನೆ ಸಾಕ್ಷಿ ವಿಷಯಕ್ಕೆ ಆರ್ತಿ ಅಮ್ಮನ ತುಂಬ ಬೇಜಾರು ಮಾಡಿಬಿಟ್ಟೆ. ಮನ್ಸಿಗೆ ತುಂಬ ಹಿಂಸೆ ಆಗುತ್ತೆ ಡ್ಯಾಡ್. ಮತ್ತೆ ಆದಿತ್ಯನ ಅರೆಸ್ಟ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಸಾಕ್ಷಿ ಬೇರೆ ಅಲ್ಲೇ ಇದ್ದಾಳೆ. ಆರತಿ ಅಮ್ಮನ, ಶೋಭಾ ಅಜ್ಜಿನ, ಸಾಕ್ಷಿನ ಹೇಗೆ ಫೇಸ್ ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಅದಕ್ಕೆ ಹೇಳಿದೆ ಡ್ಯಾಡ್, ನನಗೆ ಪೊಲೀಸ್ ಕೆಲಸ ಬೇಡ ಅಂತ. ನ್ಯಾಯವಾಗಿ ನೋಡಿದ್ರೆ ನಾನು ಚಿದಂಬರಂನ ಯಾವತ್ತೂ ಅರೆಸ್ಟ್ ಮಾಡಬೇಕಿತ್ತು. ಟಚ್ ಕೂಡ ಮಾಡೋಕ್ಕಾಗ್ತಿಲ್ಲ. ಪಾಪ ಆದಿತ್ಯ, ಅವ್ನ ತಪ್ಪು ಏನೂ ಇಲ್ಲ ಅಂದ್ರೂ ಪದೇ ಪದೇ ಅವನ್ನ ಅರೆಸ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಅರ್ಪಿತಾ ಆಂಟಿ ಕಂಪ್ಲೇಂಟ್ ಕೊಡಬೇಡಿ ಅಂತ ಕೇಳ್ಕೊಂಡ್ರೆ ಅವ್ರು ಒಪ್ಪಲೇ ಇಲ್ಲ ಡ್ಯಾಡ್. ಅಲ್ಲಿಗೆ ಆ ಚಿದಂಬರಂ ಅರ್ಪಿತಂಗೆ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾನೆ ಅಂತ ಆಯ್ತು. ನಾವು ಅವಳ ಹತ್ರ ಮಾತಾಡಿ ಕಂಪ್ಲೇಂಟ್ ಕೊಡಬೇಡ ಅಂತ ಕೇಳ್ಕೊತೀವಿ ಅಂತ ಅವ್ಳಿಗೆ ಚೆನ್ನಾಗಿ. ಅದಕ್ಕೆ ನಾವು ಏನೇ ಹೇಳಿದ್ರು ಬಗ್ಬೇಡ ಅಂತ ಅವಳಿಗೆ. ಈಗ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ ಡ್ಯಾಡ್. ಆರ್ತಿ ಅಮ್ಮ ಮನೆಗೆ ಹೋಗಿ ಅವ್ರನ್ನ ಹೇಗೆ ಫೇಸ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಈ ಕೇಸ್ನ ಬೇರೆ ಯಾರಿಗಾದ್ರೂ ಒಪ್ಸೋಕ್ಕಾಗಲ್ವಾ ಆರ್ಯ? ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಡ್ಯಾಡ್. ವೆರಿ ಗುಡ್ ಅರ್ಪಿತಾ, ಐ ರಿಯಲಿ ಅಪ್ರಿಷಿಯೇಟ್ ಯು. ಅಬ್ಬಾ ಏನ್ ಹಠ ನಿಮ್ದು. ಕೊನೆಗೂ ಆದಿತ್ಯನ ವಿರುದ್ಧ ಕಂಪ್ಲೇಂಟ್ ಕೊಟ್ಟೆ ಬಂದ್ರಲ್ಲ. ನನಗ್ ಸಪೋರ್ಟ್ ಮಾಡಿದ್ದು ನೀವೇ ಅಲ್ವಾ ಸರ್? ಸಪೋರ್ಟ್ ಯಾರು ಬೇಕಾದ್ರೂ ಕೊಡ್ತಾರೆ ಅರ್ಪಿತಾ ಅವ್ರೆ, ಆದ್ರೆ ಹಿಡಿದ ಕೆಲಸ ಸಾಧಿಸೋ ಛಲ ಎಲ್ರಿಗೂ ಇರಲ್ಲ. ಆರ್ಯ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ತಕ್ಷಣ ಒಪ್ಕೊಂಡ, ಇಲ್ಲ ನನ್ನ ಅಣ್ಣನ ವಿರುದ್ಧ ಕಂಪ್ಲೇಂಟ್ ಕೊಡಬೇಡಿ ಅಂತ ಕೇಳ್ಕೊಂಡ. ಕಮಿಷನರ್ ಕಡೆಯಿಂದ ಫೋನ್ ನಲ್ಲಿ ಚೆನ್ನಾಗಿ ಉಗಿಸ್ಕೊಂಡಿರ್ತಾನೆ, ಕಂಪ್ಲೇಂಟ್ ತಗೊಳ್ದೆ ಏನ್ ಮಾಡ್ತಾನೆ ಹೇಳಿ? ಮೊದಲು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ. ನೀವು ನನಗೆ ತಾಯಿ ಇದ್ದ ಹಾಗೆ, ಈ ಮಗನ್ ಮಾತಿಗೆ ಸ್ವಲ್ಪನೂ ಬೆಲೆ ಇಲ್ವಾ ಅಂತ ಸೆಂಟಿಮೆಂಟಲ್ ಆಗಿ ಡೈಲಾಗ್ ಹೊಡೆದ. ಈಗೇನು ಕಂಪ್ಲೇಂಟ್ ತಗೋತೀರಾ ಅಥವಾ ಇಲ್ವಾ ಅಂತ ನಾನು ಖಾರವಾಗೆ ಕೇಳ್ದೆ. ಬಿಸಿ ಮುಟ್ತು ಅನ್ಸುತ್ತೆ, ಸೈಲೆಂಟಾಗಿ ಕಂಪ್ಲೇಂಟ್ ತಗೊಂಡ. ಸೂಪರ್ ಅರ್ಪಿತಾ ಅವ್ರೆ, ಹತ್ತಿದ ಏಣಿನೇ ಮದುವೆ ಬುದ್ಧಿ ಇರೋ ಸೂರ್ಯನ್ಗೆ ಚೆನ್ನಾಗೆ ಚುರುಕು ಮುಡ್ಸಿದ್ದೀರಾ ನೀವು. ಸೂರ್ಯನಿಗೆ ಶಾಖ. ಅರ್ಪಿತಾ ಅವ್ರ ಮನ್ಸು ಮಾಡಿದ್ರೆ ಸೂರ್ಯನೇ ಸುಟ್ಟು ಹಾಕ್ಬಿಡ್ತಾರೆ ಡ್ಯಾಡ್. ಸೂರ್ಯನ ಸುಡೋ ಶಕ್ತಿ ಇರೋದು ಅರ್ಪಿತಾಗ್ ಮಾತ್ರ ಕಣೋ. ಅರ್ಪಿತಾ ಅವ್ರೆ, ಇನ್ ಯಾವುದೇ ಕಾರಣಕ್ಕೂ ಯಾರೇ ಬಂದು ಕೇಳ್ಕೊಂಡ್ರು ಆದಿತ್ಯನ ವಿರುದ್ಧ ನೀವು ಕೊಟ್ಟಿರೋ ಕಂಪ್ಲೇಂಟ್ನ ಮಾತ್ರ ವಾಪಸ್ ತಗೋಬೇಡಿ. ಆ ನನ್ನ ಮಗ ಆದಿತ್ಯನೇ ಬಂದು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳಿದ್ರು ನಾನು ತಗೊಳ್ಳಲ್ಲ. ಅವನೇನು ಕಡಿಮೆ ಅವಮಾನ ಮಾಡಿದಾನೆ ನನಗೆ. ಅವನ ಲವ್ವರ್ ನಿರೋಷ ಜಾಗದ ವಿಚಾರದಲ್ಲಿ ಪಬ್ಲಿಕಲ್ಲಿ ನನಗೆ ಅವಮಾನ ಮಾಡಿದಾನೆ. ಅದು ಸಾಲದು ಅಂತ ನನ್ನ ಕುತ್ತಿಗೆಗೆ ಕೈ ಹಾಕಿ ನನ್ನ ಸಾಯಿಸೋ ಪ್ರಯತ್ನ ಮಾಡ್ತಾನೆ. ಬಿಡ್ತೀನ ನನ್ನ ಮಗನ್ನ? ಅರ್ಪಿತಾ ಅವ್ರೆ, ನಿಮ್ಗೆ ಬರೀ ಕುತ್ತಿಗೆ ಕೈ ಹಾಕಿದ್ದ, ಆದ್ರೆ ನನಗೆ ಹೊಟ್ಟೆ ಚಾಕುನೇ ಹಾಕ್ಬಿಟ್ಟಿದ್ದ. ಸ್ವಲ್ಪ ಯಾಮಾರಿದ್ರು ನಾನು ಶಿವನ್ ಪಾದಾನೆ. ಮನೆಯವ್ರು ಅಡ್ಡ ಬರ್ದೆ ಹೋಗಿದ್ರೆ ಈಗ ನನ್ನ ಪರಿಸ್ಥಿತಿನೂ ಅದೇ ಆಗಿರ್ತಿತ್ತು ಸರ್. ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ನೀವಿಬ್ರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಅರ್ಪಿತಾ ಕೊಟ್ಟು ಕಂಪ್ಲೇಂಟ್ ನಾ ಆರ್ಯ ತಗೊಂಡಿದ್ದಾನಲ್ಲ, ಅಲ್ಲಿಗೆ ನಮ್ಮ ಕೆಲಸ ಕಂಪ್ಲೀಟ್ ಆದಾಗೇನೆ. ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ ಡ್ಯಾಡ್. ನಾವು ಸೆಲೆಬ್ರೇಟ್ ಮಾಡಬೇಕು ಅಂತಂದ್ರೆ ಆ ಆದಿತ್ಯನ ಅರೆಸ್ಟ್ ಮಾಡಿದ ವಿಷಯ ನನ್ನ ಕಿವಿಗೆ ಬೀಳಬೇಕು. ನನಗೆ ಚಾಕು ಹಾಕ್ದಾಗಲೇ ಅವನ್ನ ಕಂಬಿ ಎಣ್ಸೋ ಹಾಗೆ ಮಾಡ್ತಿದ್ದೆ, ಆದರೆ ಆ ಸಾಕ್ಷಿ ಅಡ್ಡ ಬಂದು ಬ್ಲ್ಯಾಕ್ ಮೇಲ್ ಮಾಡಿ ಆ ನನ್ನ ಮಗನ ಬಚಾವ್ ಮಾಡಿಬಿಟ್ಲು.
ಈ ಸಲ ಯಾರೇ ಬಂದರೂ ಆದಿತ್ಯನ ಬಚಾವ್ ಮಾಡೋಕ್ಕಾಗಲ್ಲ ರಂಜಿತ್. ಡೋಂಟ್ ವರಿ. ಆ ಆದಿತ್ಯ ಜೈಲ್ ಪಾಲಾಗಿ ಆರ್ತಿ ಸೂರ್ಯ ಇಬ್ರು ಲಬ್ಬಲೊಬ್ಬು ಅಂತ ಬಾಯಿ ಬಡ್ಕೋಬೇಕು. ನಾನು ಅದನ್ನ ನೋಡ್ಬೇಕು. ಆಗ್ಲೇ ನಂಗೆ ಸಮಾಧಾನ. ನಿಮ್ಮ ಕೋಪ ನೋಡ್ತಾ ಇದ್ರೆ ನನಗೆ ಆ ಮಹಾಭಾರತದ ದ್ರೌಪದಿಗೆ ನೆನಪಾಗ್ತಾ ಇದ್ದಾಳೆ. ದುಶ್ಯಾಸನ ಹಲ್ಲು ಮುಡಿಯಿಂದ ತಲೆ ಬಾಚ್ಕೊಳ್ಳೋವರೆಗೂ ಬಿಚ್ಚುದ ಮುಡಿನ ಕಟ್ಟಲ್ಲ ಅಂತ ಭೀಮನ ಮುಂದೆ ಪ್ರತಿಜ್ಞೆ ಮಾಡಿದ್ದಂತೆ. ಹಾಗಿದೆ ನಿಮ್ಮ ಫೋರ್ಸ್. ಬಾ. ಆ ದುಶ್ಯಾಸನ ದ್ರೌಪದಿ ಸೀರೆಗೆ ಕೈ ಹಾಕಿ ಮಾನ ತೆಗ್ದ. ಈ ಆದಿತ್ಯ ನನ್ ಕುತ್ತಿಗೆಗೆ ಕೈ ಹಾಕಿ ನನ್ನ ಸಾಯಿಸೋಕ್ ಬಂದ. ನನ್ನ ಕೈ ಆಗಿದ್ದಿದ್ರೆ ಅವತ್ತೇ ಅವನ ಕೈನ ಕತ್ತರಿಸ್ಬಿಡ್ತಿದ್ದೆ. ಮಗನ್ನ ಕಾಪಾಡು ಅಂತ ಹೇಳಿ ಕೇಳ್ಕೊಳ್ಳೋದಕ್ಕೆ MLA ಸೂರ್ಯ ಫೋನ್ ಮಾಡ್ತಿದ್ದಾರೆ. ಇವಳು ಮುನಿದ್ರೆ ಮಾರಿ ಅನ್ನೋದು ಆ ಸೂರ್ಯಂಗೆ ಗೊತ್ತಿಲ್ಲ ಅನ್ಸುತ್ತೆ. ಸೂರ್ಯ, ಆರ್ತಿಗೋಸ್ಕರ ನನ್ನನ್ನು ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ದೆ ಅಲ್ಲ ನೀನು. ಜೀವನ ಪರ್ಯಂತ ನೀನು ವಿಲ ವಿಲ ಅಂತ ಒದ್ದಾಡೋ ಥರ ನಾನು ಮಾಡ್ತೀನಿ. ಸೂರ್ಯ, ನಿನ್ನ ಮನೆ ಕೆಲಸದವಳ ಕೈಯಲ್ಲೇ ನಿನ್ನ ಮನೆ ಮುಳುಗಿಸ್ತೀನಿ. ನೋಡ್ತಾ ಇರು.